ಹಾಯ್ ಗೈಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರಾಗಿದ್ದೀನಿ. ಲಾಗ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ, ಎಲ್ಲರಿಗೂ ಗೊತ್ತಿದೆ. ನನಗೆ ಟೈಮೇ ಇಲ್ಲ ಗೈಸ್, ಹಾಗೆ ಲಾಗ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವಾಗ ಒಂದು ಸ್ಮಾಲ್ ಲಾಗ್ ಮಾಡುವ ಅಂತ ಅಂದ್ಕೊಂಡೆ. ಹಾಗೆ ನಂದು ಕೆಲಸ ಮಾಡ್ತಾ ಲಾಗ್ ಸ್ವಲ್ಪ ಮಾಡುವ ಅಂತ ಜಸ್ಟ್. ಇವಾಗ ಡ್ಯೂಟಿಯಿಂದ ಬಂದದಷ್ಟೇ, ಡ್ರೆಸ್ ಕೂಡ ಚೇಂಜ್ ಮಾಡಲಿಲ್ಲ. ಇನ್ನು ಡ್ರೆಸ್ ಚೇಂಜ್ ಮಾಡಬೇಕು. ನಾನು ಸ್ನಾನ ಮಾಡುವಾಗನೇ ಡ್ರೆಸ್ ಚೇಂಜ್ ಮಾಡೋದು. ಬಂದ ತಕ್ಷಣ ಸೆಕೆ ಆಗಿರ್ತದಲ್ಲ, ಸ್ವಲ್ಪ ಅಡುಗೆದೆಲ್ಲ ಕೆಲಸ ಮಾಡಿದ ಮೇಲೆ ಮತ್ತೆ ಫ್ರೆಶ್ ಅಪ್ ಆದರೆ ಮತ್ತೆ ಸ್ವಲ್ಪ ಸುಲಭ ಆಗ್ತದೆ, ಮತ್ತು ಸ್ವಲ್ಪ ಆರಾಮ್ಸೆ ಇರ್ಬೋದಲ್ಲ ಅಂತ. ಹಾಗೆ ಊಟ ಇಟ್ಟಾಯಿತು. ಒಂದು ಬೆಳಿಗ್ಗೆ ಊಟ ಇಟ್ಟಲ್ಲಿ ಇವತ್ತು ಟಿಫಿನಿಗೆ ಆಗಬೇಕಲ್ಲ, ಅದಕ್ಕೆ ಬಿಸಿ ಒಂದು ಮಾಡಿಟ್ಟಿದ್ದೇನೆ. ಇವಾಗೊಂದು ಸಾಂಬಾರು ಮಾಡಬೇಕು ಗೈಸ್. ಪಲ್ಯ ಮಾಡುವಂತ ಇದ್ದೇನೆ. ನನಗೆ ಅಲಸಂದೆ ಪಲ್ಯ ಅಂತ ಹೇಳಿದರೆ ತುಂಬ ಇಷ್ಟ. ಮತ್ತೊಂದು ಹರಿವೆ ಸೊಪ್ಪು. ಎಲ್ಲಿ ನೋಡಿದರೂ ನಾನು ಒಂದು ಗಟ್ಟಾದರೂ ತಗೊಳ್ತೇನೆ ಆಯಿತಾ. ನನಗೆ ತುಂಬ ಇಷ್ಟ ಅದು. ಹಾಗೆ ಇವಾಗ ತಂದಿದ್ದೀನಿ. ರಿಚಾರ್ಜ್ ಆಗಿದ್ರಾ ಅಂತ. ನನ್ನೊಂದು ಸಿಮ್ಮಲ್ಲಿ ರಿಚಾರ್ಜ್ ಖಾಲಿ ಆಗಿದೆ ಗೈಸ್. ಹಸ್ಬೆಂಡ್ ರಿಚಾರ್ಜ್ ಮಾಡಿದ್ರಾ ಅಂತ. ಸೊ ಓಕೆ, ಇವಾಗ ಕಟ್ ಮಾಡಿ ಅಲ್ಲಿ ಇಟ್ಟಿದ್ದೇನೆ ಅಲಸಂದೆ. ಇದೆ ನೋಡಿ, ಕಾಣ್ತಾ ಇದೆಯಾ? ಕಟ್ ಮಾಡಿ ಇಟ್ಟಿದ್ದೇನೆ. ಸೊ ಆವಾಗ ಬೆಳಿಗ್ಗೆ ಅರ್ಜೆಂಟಿಗೆ ಹೋಗೋದಾಯ್ತಾ. ಇದು ಎಂತಪ್ಪ, ಡ್ಯೂಟಿಗೆ ಹೋಗುವಾಗ ಲೇಟಾಗಿತ್ತು. ಸೊ ಪಾತ್ರೆ ಎಲ್ಲ ಆಗಿಟ್ಟು ಹೋಗಿದ್ದೆ. ನಾನಿಲ್ಲದಿದ್ದರೆ ಇಲ್ಲಿ ನನಗೆ ಅಡುಗೆ ಒಂದು ನೀಟ್ ಇರಬೇಕು. ಪಾತ್ರೆ ಎಲ್ಲ ಇದು ಆವಾಗ ಅದನ್ನು ತೆಗಿತೇನೆ ನಾನು. ಯಾಕೆಂದರೆ ಅದನ್ನು ಇದ್ದುದಂತ ಹೇಳಿದರೆ ನನಗೆ ಅಲರ್ಜಿ ಆಗೋದು. ನನಗೆ ಇಲ್ಲೆಲ್ಲ ನೀಟ್ ಇರಬೇಕು, ಅದಕ್ಕೋಸ್ಕರ ಆಗ ಮಾತ್ರ ಎಲ್ಲ ಅಲ್ಲೇ ಇಟ್ಟೋದದು. ಯಾಕಂದರೆ ನನಗೆ ಒಂದು ಬ್ಲೌಸ್ ನಾನು ನಿನ್ನೆ ಸ್ಟಿಚ್ ಮಾಡಿದ್ದೆ. ನಮ್ಮ ಈ ರೂಮಿನ ಓನರ್ ಇರ್ತಾರಲ್ಲ, ಅವರ ಇದು ಮಿಸ್ಸಸ್ ಇದು. ಹಾಗೆ ಅದಕ್ಕೆ ಅದು ಸ್ಟಿಚಿಂಗ್ ಮಾಡಿ ಎಲ್ಲ ಆಗಿತ್ತು. ಮತ್ತು ಅವರು ನಿನ್ನೆ ಹೇಳಿದರು ಅದಕ್ಕೊಂದು ಲೇಸ್ ಇಟ್ಟು ಕೊಡಿ ಅಂತ. ಅದು ಲೇಸ್ ಇಟ್ಟರೆ ಇನ್ನೂ ಚೆಂದ ಕಾಣ್ತದಲ್ಲ ಅಂತ. ಓಕೆ ಅಂತ ಹೇಳಿದ್ದೆ. ಹಾಗೆ ನಿನ್ನೆ ನಾನು ಮಂಗಳೂರಿಂದ ಲೇಸ್ ಎಲ್ಲ ತಂದು ಇವತ್ತು ಬೆಳಿಗ್ಗೆ ಡ್ಯೂಟಿಗೆ ಹೋಗುವ ಮೊದಲು ಒಂದು ಲೇಸ್ ಎಲ್ಲ ಇಟ್ಟು ಫಿನಿಶಿಂಗ್ ಮಾಡಿ ಕೊಟ್ಟು ಬಿಟ್ಟೆ ಅವರಿಗೆ. ಚೆಂದಾಗಿದ್ದು, ಖುಷಿ ಆಯ್ತಾಯ್ತು ಅಡುಗೆ. ನಾನು ಇಷ್ಟು ನೀಟಾಗಿ ಬರ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿದರು. ಅದಂದರೆ ಬ್ಲೌಸಲ್ಲೇ ಡಿಸೈನ್ ಇತ್ತು, ಎಂಬ್ರಾಯ್ಡರಿ ವರ್ಕ್ ಟೈಪು. ಅವರಿಗೆ ಆ ಥರ ಎಲ್ಲ ಬರ್ತದೆ ಅಂತೇಳಿ ಗೊತ್ತೇ ಇರಲಿಲ್ಲ ಅಂತೆ. ಸೊ ಚೆಂದಾಗಿದೆ, ನನಗೆ ತುಂಬ ಖುಷಿ ಆಯಿತು ಅಂತ ಹೇಳಿದರು. ನನಗೆ ಸಹ ಖುಷಿ ಆಯಿತು. ನನಗೆ ನಾವು ಸ್ಟಿಚ್ ಮಾಡಿ ಅವ್ರು ಹಾಕಿ ಅವ್ರದ್ದು ರಿವ್ಯೂ ಹೇಳುವಾಗ ಅವರು ವಾವ್ ಚೆಂದಾಗಿದೆ, ಅದೊಂದು ನಮಗೆ ಒಂದು ತೃಪ್ತಿ. ನಾವು ಈಗ ಒಂದು ದುಡ್ಡು ತೆಕ್ಕೊಳ್ಳೋದಕ್ಕೆ ಅವರಿಗೆ ಸಹ ಖುಷಿಯಾಗಿರ್ಬೇಕಲ್ವ, ನಮ್ಮ ಕಸ್ಟಮರಿಗೆ. ಆಗ ನಮಗೆ ಕೂಡ ಒಂದು ಸಾರ್ಥಕತೆ ಬರ್ತದೆ ನಮ್ಮ ಕೆಲಸದಲ್ಲಿ. ಹಾಗೆ ತುಂಬ ಖುಷಿ ಆಯಿತು. ಅಂದರೆ ಇವತ್ತು ಖುಷಿಯಲ್ಲೇ ಹೋದೆ ಆಯಿತು ಡ್ಯೂಟಿಗೆ. ಅವರು ಹಾಗೆ ಹೇಳೋದು ಮತ್ತು ತುಂಬ ಖುಷಿ ಆಯಿತು. ನಾನು ಇದು ಹಾಕಿದೆ ಪರ್ಫೆಕ್ಟ್ ಆಗಿದೆ, ಸ್ಟಿಚಿಂಗ್ ಎಲ್ಲ ತುಂಬ ಚೆಂದಾಗಿದೆ, ನೀಟಾಗಿದೆ ಅಂತ ಹೇಳಿದರು. ತುಂಬ ಖುಷಿ ಆಯಿತು. ಇವಾಗಂತೂ ತುಂಬ ಫ್ಯಾಷನ್ ಆಗಿ ಸ್ಟಿಚ್ ಕಲಿತಾ ಇದ್ದೇನೆ. ಅವತ್ತೆಲ್ಲ ನನಗೆ ಡಿಸೈನ್ ಗೊತ್ತಿತ್ತು, ಬ್ಯಾಕ್ ಡಿಸೈನು ಮತ್ತು ಇದು ಎಂತ ಹೇಳೋದು, ಚೂಡಿ ಮತ್ತು ಬ್ಲೌಸ್ ಅಷ್ಟೇ ಗೊತ್ತಿದ್ದದು. ಮತ್ತು ಅದೇ ಫ್ರೆಂಚ್ ಕಟ್ ಬ್ಲೌಸು, ಕಟೋರಿ ಬ್ಲೌಸ್ ಅಂತೆಲ್ಲ ಹೇಳ್ತಾರಲ್ಲ, ಆ ಥರದ್ದೆಲ್ಲ ಅದೆಲ್ಲ ನನಗೆ ಒಂದೇನೋ ನಾನು ಯೂಟ್ಯೂಬ್ ನೋಡಿ ಸ್ಟಿಚ್ ಮಾಡಿದ್ದೆ. ಅದು ನನಗೆ ಪರ್ಫೆಕ್ಟ್ ಅಂತ ಆಗಿರಲಿಲ್ಲ. ನನ್ನದೇ ನಾನು ಸ್ಟಿಚ್ ಮಾಡಿದ್ದದು. ಸೊ ನಾನು ಇವಾಗ ಮಂಗಳೂರಿಗೆ ಹೋದ ಕಾರಣ ಅಲ್ಲಿ ತುಂಬ ಕಲಿತಾ ಇದ್ದೇನೆ ಆಯಿತಾ. ಮತ್ತು ಅದಕ್ಕೆ ತುಂಬ ಖುಷಿ ಆಯಿತು. ಇವತ್ತೊಂದು ರೆಡಿಮೇಡ್ ಬ್ಲೌಸ್ ಹೇಗೆ ಸಿಗ್ತದೆ ಈಗ, ಫ್ರೆಂಚ್ ಕಟ್ ಬ್ಲೌಸ್ ಎಲ್ಲ ರೆಡಿಮೇಡ್ ಸಿಗ್ತದಲ್ಲ, ಹಾಗೆ ಸೇಮ್ ಟು ಸೇಮ್ ನಾನು ಸ್ಟಿಚ್ ಮಾಡಿದ್ದೇನೆ. ಒಂದು ರೆಡಿಮೇಡನ್ನು ನೋಡಿ ಅವ್ರ ಮೇಡಮ್ ಒಂದು ಟಾಸ್ಕ್ ಕೊಟ್ಟಿದ್ರು. ಇತ್ತು ನಿನ್ನೆ ಕಟ್ ಮಾಡಿ ಇಟ್ಟಿದ್ದೆ, ಇದ್ರ ಹಾಗೆ ಆಗಬೇಕು, ಸ್ವಲ್ಪನೂ ವ್ಯತ್ಯಾಸ ಬರಬಾರ್ದು ಅಂತ. ಅದನ್ನು ನೋಡಿ ಇದನ್ನು ನೋಡಿ ವ್ಯತ್ಯಾಸನೇ ಬರಬಾರ್ದು ಅಂತ ಹೇಳಿದರು. ನಾನು ಇಷ್ಟು ಶ್ರದ್ಧೆಯಿಂದ ಮಧ್ಯಾಹ್ನ ಆದರೂ ತೊಂದರೆ ಇಲ್ಲ, ಸಂಜೆ ಆದರೂ ತೊಂದರೆ ಇಲ್ಲ, ನನ್ನ ರೆಡಿಮೇಡ್ ಬ್ಲೌಸಿಗಿಂತ ಜಾಸ್ತಿ ಚೆಂದ ನಾನು ಸ್ಟಿಚಿಂಗ್ ಮಾಡಿದ್ದಾಗಬೇಕು ಅಂತ ನಾನು ಅಂದ್ಕೊಂಡೆ. ಸೊ ಇದು ಸ್ಟಿಚ್ ಮಾಡಿದ್ದೆ. ಚೆಂದ ಅಂದರೆ ನನಗೆ ತುಂಬ ಇಷ್ಟ ಆಯಿತು.
ನಂಬಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ. ನಾನೇ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿದಲ್ವಾ, ಅದು ಫ್ರೆಂಚ್ ಕಟ್ ಬ್ಲೌಸ್ ಎಲ್ಲ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ. ಸೊ ನೋಡಿದರೆ ನಂಗೆ ಗೊತ್ತಾಗುತ್ತೆ. ತುಂಬ ಇಷ್ಟ ಆಯ್ತಾಯ್ತಾ. ಇವತ್ತು ಅವರು ಅದನ್ನು ಫ್ರಂಟ್ ಹ್ಯಾಂಗರಲ್ಲೆಲ್ಲ ಹಾಕಿಟ್ಟಿದ್ದಾರೆ. ಅದು ಇದು ಸೇಲಿಗೆ ಆಯಿತಾ. ಈಗ ರೆಡಿಮೇಡ್ ಸಿಗ್ತದಲ್ಲ, ಆ ಥರನೇ ನಾವು ಸಹ ಮಾಡೋದಲ್ಲಿ ಪೀಸ್ ಎಲ್ಲ ತಗೊಂಡು ನಾವು ಸ್ಟಿಚ್ ಮಾಡಿ ಇಡೋದು. ಮತ್ತು ಈಗ ಬೇಕಾದವರು ಮ್ಯಾಚಿಂಗಿಗೆ ಎಲ್ಲ ತಗೊಳ್ತಾರಲ್ಲ, ಅದರಲ್ಲಿ XL, XXL, L ಎಲ್ಲ ಇರ್ತದೆ. ಹಾಗೆ ಇನ್ನು ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೇನೆ ನಾನು. ನಿಮಗೆ ಯಾವುದಾದ್ರೂ ಬ್ಲೌಸ್ ಬೇಕಾದರೆ ಖಂಡಿತ ನೀವು ಆರ್ಡ್ರ್ ಮಾಡ್ಬೋದು. ಹಾಗೆ ಇವತ್ತು ತುಂಬ ಖುಷಿ ಆಯಿತು. ಅದೊಂದು ಮತ್ತೊಂದು ಸಣ್ಣ ಮಗುವಿಗೆ ಒಂದು ಚೂಡಿ ಸ್ಟಿಚ್ ಮಾಡಿದ್ದೆ. ಅದು ಸಹ ಬೇರೆ ಟೈಪ್, ಕೈಯೆಲ್ಲ ಡಿಸೈನ್ ಒಂಥರ ಚೇಂಜ್. ತುಂಬ ಖುಷಿ ಆಯಿತು ಆಯಿತಾ. ಮತ್ತು ಟೈಮ್ ಬೇಕು, ನಿಧಾನದಲ್ಲಿ ನಾವು ಸ್ಟಿಚ್ ಮಾಡಬೇಕು. ನನಗೆ ಬೇಗ ತಲೆ ಹೋಗೋದು, ಅದೊಂದು ಗೊತ್ತಿಲ್ಲ ನನಗೆ. ದೇವರೊಂದು ಅದೊಂದು ಕಲೆ ಕೊಟ್ಟಿದ್ದಾರೆ ನನಗೆ. ಕಟ್ಟಿಂಗ್ ಸಹ ನಾನೇ ಮಾಡಿದ್ದು, ಸ್ಟಿಚಿಂಗ್ ಎಲ್ಲ ಚೆಂದಾಗಿತ್ತಾಯ್ತಾ. ಹಾಗೆ ಮೇಡಮ್ಗೆ ಸಹ ಖುಷಿ ಆಯಿತು. ಅಲ್ಲೆಲ್ಲ ಹೇಳಿದರು ಚೆಂದಾಗಿದೆ, ರೆಡಿಮೇಡ್ಗಿಂತ ಸಹ ಜಾಸ್ತಿ ಚೆಂದಾಗಿದೆ ಅಂತ ಹೇಳಿದರು. ತುಂಬ ಖುಷಿ ಆಯಿತು. ಹಾಗೆ ಪೈಪಿಂಗ್ ಎಲ್ಲ ಕೊಟ್ಟು ಚೆಂದಾಗಿತ್ತು. ಹಾಗೆ ಇವತ್ತು ಹಾಗೆ ಖುಷಿಯಲ್ಲಿ ಬಂದೆ ನಾನು ಅಲ್ಲಿಂದ ಸಹ. ಹಾಗೆ 5:05ವರೆಗೆ ಬರ್ತೇನೆ. ಬಂದರೆ ಸಹ ಇವಾಗ ಸ್ಕೂಟಿ ತಗೊಂಡು ಹೋಗ್ತೇನೆ ನಾನು ಜ್ಯೋತಿ ಸರ್ಕಲ್ ಅವರಿಗೆ. ನಿಜವಾಗಿ ಈಸಿ ಆಗ್ತದೆ ಈ ಬಸ್ಸಿಗಿಂತ. ಒಮ್ಮೊಮ್ಮೆ ಬಸ್ ಎಷ್ಟು ಲೇಟ್ ಮಾರೆ, ಅಲ್ಲಿಂದ 5:30, 6 ಗಂಟೆ ಸಿಗೋದು, ಇಲ್ಲಿಗೆ ಬರುವಾಗ 7 ಗಂಟೆ ಹಾಗೆಲ್ಲ ಆಗ್ತದೆ. ಸ್ವಲ್ಪ ಸ್ಕೂಟಿ ತಗೊಂಡ್ರೆ ಅರ್ಧ ಗಂಟೆ ಸಾಕಾಗ್ತದೆ ನನಗೆ ಜ್ಯೋತಿ ಸರ್ಕಲಿಂದ ಇಲ್ಲಿ ಬರಲಿಕ್ಕೆ. ಹಾಗೆ ತುಂಬ ಖುಷಿ ಆಯಿತು. ನನಗೆ ಅಷ್ಟು ಖುಷಿಯಲ್ಲಿದ್ದೇನೆ ಗೊತ್ತುಂಟ. ಅಯ್ಯೋ, ನನಗೆ ಒಂದು 2 ಬ್ಲೌಸ್ ಸ್ಟಿಚ್ ಮಾಡಬೇಕು ಬೇರೆ ಟೈಪು. ಅದೇ ಒಂದು ಫ್ರೆಂಚ್ ಕಟ್ ಬ್ಲೌಸ್, ಅದೆಲ್ಲ ನಾನು ಲೈವಿಗೆಲ್ಲ ಸಾರಿ ಉಡುವಾಗ ಹಾಕ್ತೇನೆ ನೋಡಿ. ಮತ್ತೊಂದು ಕಾಲರ್ ಇದೆ, ಅದೊಂದು ಬೇರೆ ಟೈಪು ಕಾಲರು, ನಾರ್ಮಲ್ ಅಲ್ಲ, ಈ ಸ್ಕೂಲಿಗೆಲ್ಲ ಹಾಕ್ತಾರಲ್ಲ ಟೀಚರ್ಸ್ನವರು, ಅಂಥದ್ದು ಸಹ ಅಲ್ಲ, ಬೇರೆ ಟೈಪ್ ಕಾಲರ್. ಅದನ್ನು ನಾನು ಕಲಿತೆ ಆಯಿತಾ. ಮೊನ್ನೆಂದು ಡೆಮೋ ಇತ್ತು ಅಂತ ಹಾಗೆ ನೋಡಿ ಕಲಿತದ್ದು. ಅದು ಸಹ ಚೆಂದಾಗಿತ್ತು. ಅದಕ್ಕೆ ನನಗೆ ಆಯಿತು, ನನಗೆ ಸಹ ಒಂದು ಸ್ಟಿಚ್ ಮಾಡಬೇಕಲ್ವಾ ಅಂತ. ಹಾಗೆ ಬೇರೆ ಬೇರೆ ಟೈಪ್ ಇದ್ದೀನಿ ಎಲ್ಲ ನಾನು ಹಾಕ್ತೀನಿ, ಫ್ಯಾಷನ್ ಡಿಸೈನರ್ ಥರ ಆಯಿತಾ. ಹಾಗೆ ತುಂಬ ಕಲಿತಾ ಇದ್ದೇನೆ, ತುಂಬ ಖುಷಿ ಆಗ್ತಿದ್ದೆ. ಮತ್ತು ಮತ್ತೊಂದು ಜಿಪ್ಪು, ಅದೊಂದು ರೆಡಿಮೇಡಲ್ಲಿ ಜಿಪ್ಪು ಬರ್ತದಲ್ಲ, ಅದು ನನಗೆ ಇಡಲಿಕ್ಕೆ ಗೊತ್ತಿರಲಿಲ್ಲ. ಮತ್ತು ನಮ್ಮ ನಾರ್ಮಲ್ ಮಿಷನಲ್ಲಿ ಆಗೋದಿಲ್ಲ ಸಹ ಅದನ್ನು ಇಡಲಿಕ್ಕೆ. ಜಾಕ್ ಮಿಷನಲ್ಲೆಲ್ಲ ಚೆಂದ ಆಗ್ತದೆ ಆಯಿತಾ. ನನಗೆ ಇನ್ನು ನೆಕ್ಸ್ಟ್ ಇದು ಡ್ರೀಮ್ ನಂದು ಮಿಷನ್ ತಗೊಳ್ಬೇಕು ಅಂತ, ಒಂದು ಟೈಲರಿಂಗ್ ಮಿಷನ್. ಅಂದರೆ ನನ್ನ ಹತ್ರ ಈಗ ಇರೋದು ಇದೆಲ್ಲ ನಾರ್ಮಲ್ ಮಿಷನ್, ಇದು ಹೈ ಸ್ಪೀಡೇ ಮೆರಿಟಿನವ್ರದ್ದು. ನನಗೆ ಜಾಕ್ ಅದು ತಗೊಳ್ಬೇಕು ಅಂತ ಇದೆ. ಅದರಲ್ಲಿ ಅಂದರೆ ಬಟನ್ಸ್ ಇದೆ, ಸ್ಪೀಡ್ ಇದೆಲ್ಲ ತುಂಬ ಚೇಂಜಸ್ ಇದೆ. ಹಾಗೆ 25,000 ಆಗ್ತದಂತೆ. ನೋಡಬೇಕೆಂತ ಹೀಗೆ ಅಂತ ಗೊತ್ತಿಲ್ಲ. ಕಂತಲೆಲ್ಲ ಕೊಡ್ತಾರಾ ಎಂತಂತ ಗೊತ್ತಿಲ್ಲ. ನಂದಿದು ಹಲ್ತ್ ಇದೆಯಲ್ಲ, ಅದನ್ನಂತ ಕೊಟ್ಟರೆ ಸಿಗ್ಬೋದು. ಇದು ಸಹ ಒಳ್ಳೆ ಮಿಷನೇ ನಂದು, ಮೆರಿಟ್. ನಾನು ಇಲ್ಲಿ ಪುತ್ತೂರು ದೇವದಿಂದ ತಗೊಂಡದಾಯ್ತಾ. ಹಾಗೆ ನೋಡಬೇಕು ಫ್ಯೂಚರಲ್ಲಿ. ನೆಕ್ಸ್ಟ್ ಇದು ಡ್ರೀಮ್ ಅದೇ ಇದೆ ನಂದು ಆಯಿತಾ. ಜಾಕ್ ಮಿಷನ್ ತಗೊಳ್ಬೇಕು ಅಂತ. 25,000 ಆಗ್ತದೆ. ನೋಡಬೇಕು ಯಾವಾಗ ಏನು ಅಂತ. ಮೊನ್ನೆಯಿಂದಲೇ ಕಣ್ಣಾಗಿದೆ. ಮತ್ತು ನನಗೆ ಒಂದು ಯಾವುದಾದ್ರೂ ಬೇಕು ಅಂತ ಹೇಳಿದರೆ ಬೇಕೇ. ಮೊದಲೆಲ್ಲ ನಾನು 5-10 ಸಾವಿರ ಎಲ್ಲ ದುಡ್ಡು ಆಗುವಾಗ ಚಿನ್ನಕ್ಕೆ ಹಾಕೋದು, ಯಾವುದಾದ್ರೂ ಚಿನ್ನ ಬೇಕು ಹಾಗೆ ಹೀಗೆ ಅಂತ. 3 ರಿಂಗ್ ಮಾಡಿಟ್ಟಿದ್ದೆ ನಾನು ಮದುವೆ ಟೈಮಿಗೆ ಆಗುವಾಗ. 3 ರಿಂಗ್ ಮತ್ತು ಚಿನ್ನ ಎಷ್ಟು ಉಂಟಂತ ಹೇಳಬಾರ್ದಲ್ಲ, ಜಾಸ್ತಿ ಚಿನ್ನ ಇಲ್ಲ, ಸ್ವಲ್ಪ. ಅದು ಸಹ ನಾನೇ ಮಾಡಿಟ್ಟಿದ್ದೆ ಆಯಿತಾ. ಹಾಗೆ ಇವಾಗ ಚಿನ್ನ ತೆಗಿಬೇಕಾದ್ರೆ ಸಹ ಎಂಥ ರೇಟ್ ದೇವಾ. ನನಗೊಂದು ಬ್ಯಾಸ್ಲೈಟು ತುಂಬ ಇಷ್ಟವಾದ, ಅದಕ್ಕೆ ಒಂದು ಅರ್ಧ ಪವನ್ ತಗೊಳ್ಬೇಕಾದ್ರೆ ಸಹ ಒಂದು 50-60 ಸಾವಿರ ಆಗ್ಬೋದು. ಹಾಗೆ ಒಂದು ಬ್ಯಾಸ್ಲೈಟ್ ಮತ್ತು ಒಂದು ನೆಕ್ಲೆಸ್ ಟೈಪ್ ಇದೊಂದು ನೋಡಿದೆ, ನನ್ನದು ಡಿಸೈನ್ ಇದೆ ನನ್ನ ಜೊತೆ. ಅಂಥದ್ದೇ ಮಾಡಬೇಕಂತ ಆಸೆ ಇದೆ.
ಇನ್ನು ಮಾಡಿಸಿದಾಗೆ ಗ್ಯಾರಂಟಿ ಹಾಕಬೇಕಷ್ಟೇ. ಹಾಗೆ ನೋಡಬೇಕು ಎಂತಂತ ಗೊತ್ತಿಲ್ಲ. ಹಾಗೆ ಫಸ್ಟಿಗೆ ಜಾಕ್ ಮಿಷನ್ ತೆಗೊಳ್ಳುವ ಅಂತ. ಫಸ್ಟಿಗೆ ದುಡಿಲಿಕ್ಕೆ ನಾವು ಬೇಕಾದಂಥ ತೆಕ್ಕೊಂಡ್ರೆ ಮತ್ತೆ ಅದರಲ್ಲಿ ದುಡ್ದು ನಮಗೆ ಬೇರೆ ತಗೊಳ್ಬೋದಲ್ಲ ಅಂತೇಳಿ ಹಾಗೆ ಯೋಚನೆ ಬರ್ತಾ ಉಂಟು. ಸೊ ಆ ಥರ ಮಾಡಬೇಕಂತ ಇದ್ದೇನೆ, ಗೊತ್ತಿಲ್ಲ. ಮತ್ತು ಹಾಗೆ ಹಾಗೆ ವ್ಲಾಗ್ಸ್ ಎಲ್ಲ ಡೈಲಿ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿಲ್ಲ. ಒಂದು 2 ದಿನಕ್ಕೊಮ್ಮೆಲ್ಲ ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ ನನ್ನ ಚಾನೆಲನ್ನು ಉಂಟಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹೊಸೊಬ್ಬರು ಯಾರಾದರೂ ನನ್ನ ಚಾನಲಲ್ಲಿ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದು ಸಬ್ಸ್ಕ್ರೈಬ್ ಮಾಡ್ತಾರೆ ಮಾರೆ, ಮತ್ತು ಅನ್ಸಬ್ಸ್ಕ್ರೈಬ್ ಮಾಡೋದು ಮಾರೆ, ನನಗೆ ಬೇಜಾರಾಗ್ತದಲ್ಲ ಅಂತ. ಮೊನ್ನೆ ಹಾಗೆ ಈಗ 14,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಒಮ್ಮೊಮ್ಮೆ ಇದು ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಮಾರೆ, ಅದೇ ಬೇಜಾರಾಗುದು. ಹಾಗೆ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಆಯಿತಾ. ಒಳ್ಳೊಳ್ಳೆ ಲಾಗ್ ಕೊಡಬೇಕಂತ ಇದೆ, ಆದರೆ ಇವಾಗ ದೂರದ ಹೋಗ್ಲಿಕ್ಕೆ ಆಗುದಿಲ್ಲ ನನಗೆ. ನಿಜ ಇಲ್ಲ, ನನಗೆ ಹನಿಮೂನಿಗೆ ಹೋಗ್ಲಿಕ್ಕೆ ಎಷ್ಟು ಆಸೆ ಇತ್ತು ಗೊತ್ತುಂಟಾ. ನಾವು ಮತ್ತು ಡ್ಯೂಟಿಗೆ ಜಾಯ್ನ್ ಆದಮೇಲೆ ರಜೆ ಎಲ್ಲ ಸಿಗೋದಿಲ್ಲಲ್ಲ. ಈಗ ಹಾಗೆ ಪೆಂಡಿಂಗ್ ಆಯಿತು, ಮದುವೆಗೆ 5 ತಿಂಗಳಾಗ್ತಾ ಬಂತು. ಎಲ್ಲಿಯಾದರೂ ದೂರ ಟ್ರಿಪ್ ಹೋಗಬೇಕು ನಾನು ಮತ್ತು ನನ್ನ ಹಸ್ಬೆಂಡ್ ಅಂತ ಆಸೆ. ಸೊ ಯಾವಾಗ ದಿನ ಕೂಡಿ ಬರ್ತದೆ ಗೊತ್ತಿಲ್ಲ, ಅವಾಗ ಹೋಗ್ಬೇಕಂತ ಇದ್ದೇವೆ. ದೂರ ಹೋಗ್ಬೇಕು ಅಂತ. ಹೀಗಾಗಿ ನನಗೆ ಮನಾಲಿಗೆ ಹೋಗ್ಲಿಕ್ಕೆ ಮನಾಲಿ ಹಾಗೆ ಅವತ್ತೆಲ್ಲ ದುಬೈಗೆಲ್ಲ ಆಸಕ್ತಿ, ಈಗ ಅದೆಲ್ಲ ಬೇಗ ಬೇಗ ಸಾಂಬಾರು ಮಾಡಬೇಕು. ಮತ್ತು ಸಾಂಗ್ ಲಿಸ್ಟ್ ಮಾಡಲಿಕ್ಕೆ ಉಂಟು ನಮಗೆ. ನಾಡಿದ್ದು ಇಲ್ಲಿ ಒಂದು ರೂಮಿನ ಹತ್ರ ಒಂದು ದೇವಸ್ಥಾನ ಉಂಟು. ಅಲ್ಲಿ ಇದಂತೆ ಅಂತ ನವರಾತ್ರಿದು 9 ದಿನದ ಕಾರ್ಯಕ್ರಮ ಉಂಟಲ್ಲ, ಅದರಲ್ಲಿ ನಮಗೆ 22ಕ್ಕೆ ಕಾರ್ಯಕ್ರಮ ನಮ್ಮದಿರುವುದು. ಹಾಗೆ ಅಲ್ಲಿ ಭಕ್ತಿಗೀತೆ ಕಾರ್ಯಕ್ರಮ 8:30ಗೆ ನೈಟ್ ಸ್ಟಾರ್ಟ್ ಆಗ್ತದೆ. ಮತ್ತು 10-10:30ವರೆಗೆ ಇರಬೇಕು. 1-2 ಗಂಟೆ ಪ್ರೋಗ್ರಾಮ್, 2-3 ಗಂಟೆ ಪ್ರೋಗ್ರಾಮು. ಹಾಗೆ ಒಬ್ಬೊಬ್ಬರಿಗೆ ಒಂದು 5-6 ಸಾಂಗ್ ಇದೆ. ಹಾಗೆ ಆ ಸಾಂಗನ್ನು ಪ್ರಾಕ್ಟೀಸ್ ಮಾಡಿ ಯಾವ ಸಾಂಗ್ ಹಾಡ್ತೇವೆ ಅಂಥೇಳಿ ಅದನ್ನು ಬೇರೆ ಸೆಟ್ ಮಾಡಿ ಕಲಿಸಲಿಕ್ಕಿದೆ ನಮ್ಮ ಅರವಿಂದಣ್ಣನಿಗೆ. ನಮ್ಮ ಗ್ರೂಪಲ್ಲಿ ಹಾಕ್ಲಿಕ್ಕೆ ಉಂಟು. ಹಾಗೆ ಆ ಕೆಲಸ ಇವತ್ತೇ ಮಾಡಬೇಕು. ಇನ್ನು ಅದೇ ಕೆಲಸ ಮಾಡಬೇಕು ನಾನು. ಸೊ ಬೇಗ ಪಲ್ಯ ಮಾಡಿ ಮತ್ತೆ ಅದು ಕೆಲಸ ಮಾಡಬೇಕು. ಇವಾಗ ಉಂಟಲ್ಲ ಟೈಮ್ ಹೇಗೆ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ ನನಗೆ. ಈಗ 24 hours ಸಾಕಾಗೋದಿಲ್ಲ ಗೊತ್ತುಂಟ, ಅಷ್ಟು ಟೈಮೇ ಸಿಗೋದಿಲ್ಲ ನನಗೆ. ಬೆಳಿಗ್ಗೆ ಸಾಗಿ ಒಂದು 6:30ಗೆ ಎದ್ದೇಳ್ತೇನೆ. ತಿಂಡಿ ಟಿಫಿನಿಗೆ ಅದು ರೆಡಿ ಮಾಡಿ ಮತ್ತೆ ಬಸ್ ಹೋಗಬೇಕು. ಬಸ್ನ ಸಂಜೆ 7 ಗಂಟೆಗೆ ಬಂದು ನಾನು ಬ್ಯಾಗ್ ಒಂದು ರೂಮಲ್ಲಿ ಇರ್ತೇನೆ. ಅಷ್ಟು ಬಿಟ್ಟರೆ ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡಿಲ್ಲ ಗೊತ್ತಾ. ಮತ್ತು ಡ್ರೆಸ್ ವಾಶ್ ಮಾಡಲಿಕ್ಕೆ ಇರ್ತದೆ. ಅದ ನಂತರ ಸ್ನಾನ ಮಾಡಬೇಕು, ಸಾಂಗ್ ಪ್ರಾಕ್ಟೀಸ್ ಮಾಡಬೇಕು, ಲೈವ್ ಇದ್ದರೆ ಲೈವಿಗೆ ಹೋಗಬೇಕು, ಮತ್ತು ಅಡುಗೆ ಮಾಡಬೇಕು. ಅದೆಲ್ಲ ಆಗುವ ಟೈಮ್ ಆಗ್ತದೆ. ಅದು ರೊಟೀನ್, ಡೈಲಿ ರೊಟೀನ್ ಆಗಿದೆ ಈಗ. ಅಷ್ಟಂತ ಆಗೋದಿಲ್ಲ, ಖುಷಿಯೇ. ಬ್ಯುಸಿ ಇದ್ರೇ ಯಾರಿಗೆ ನಾನು ನಿಜವಾಗ್ಲೂ ಉಂಟಲ್ಲ ಯಾರ ಹತ್ರ ಸಹ ಕಾಲಿಗೆ ಸಹ ಸಿಗೋದಿಲ್ಲ ಅಂತ. ಹಾಗೆ ಇಲ್ಲದಿದ್ದರೆ ನಾವು ಕಾಲಲ್ಲಿ ಇದರಲ್ಲಿದ್ದರೆ ಯಾರಿಗೆ ಮನೆಗೇ ವಾರದಲ್ಲಿ ಒಮ್ಮೆ ಮಾಡೋದು ನಾನು ಕಾಲು. ಆಗೋದಿಲ್ಲ ನನಗೆ. ಈಗ ತುಂಬ ಜನ ಹೇಳ್ತಾರೆ ಮದುವೆ ನಂತರ ಫುಲ್ಲು ಚೇಂಜ್ ಆಗಿದೆ, ಕಾಲ್ ಮಾಡೋದಿಲ್ಲ ಹಾಗೆ. ನನ್ನ ಫ್ರೆಂಡ್ಸ್ ಎಲ್ಲ, ನಾನು ಬ್ಯುಸಿ ಅಂದರೆ ಬ್ಯುಸಿ ಆಗಿದ್ದೇನೆ. ನನ್ನ ಫ್ರೆಂಡ್ ಲಿಖಿತನಿಗೆ
ಮೊನ್ನೆಯಿಂದ ಕಾಲೇ ಮಾಡಲಿಲ್ಲ, ಮಧ್ಯ ಟೈಮೇ ಇರಲಿಲ್ಲ ಅವಳಿಗೆ. 10:30ಗೆ ನಾನು ಇದು 10 ಗಂಟೆವರೆಗೆ ಡ್ಯೂಟಿ ಇರ್ತದೆ, ಜೋಯಲ್ಕರ್ಸಲ್ಲಿ ಇರುತ್ತೆ ಅವಳು. ಹಾಗೆ ಅವಳ ಟೈಮಿಗೆ ನಾನು ಸಿಗೋದಿಲ್ಲ, ನನ್ನ ಟೈಮಿಗೆ ಅವಳು ಸಿಗೋದಿಲ್ಲ, ಹಾಗೆ ಆಗಿದೆ ನಮಗೆ ಇಬ್ಬರಿಗೆ ಸಹ. ಮತ್ತೊಬ್ಬಳಿದ್ದಲ್ಲ ನನ್ನ ಫ್ರೆಂಡ್ ಸೋನಿ, ಅವಳು ಭೀಮಾದಲ್ಲಿ ಇರೋದು, ಭೀಮಾ ಜ್ಯುವೆಲರ್ಸ್. ಅದರಲ್ಲಿ ಅವಳಿಗೆ ಸಹ ಹಾಗೆ ಆಯಿತಾ ಟೈಮಿಂಗ್ಸ್. ಹಾಗೆ ಯಾರಿಗೆ ಸಹ ಕಾಲ್ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಮಾಡು. ಅಲ್ಲ ನಾನು ವ್ಲಾಗೇ ಮಾಡಿರಲಿಲ್ಲ, ಕಂಟೆಂಟ್ಸ್ ಇಲ್ಲ, ಮತ್ತು ಎಲ್ಲಿಗೂ ಹೋಗಲಿಲ್ಲ. ಅವತ್ತೆಲ್ಲ ನಾನು ರೂಮಲ್ಲೇ ಇರ್ತಿದ್ದೆಲ್ಲ, ಎಲ್ಲಿಗಾದರೂ ನನ್ನ ಹಸ್ಬೆಂಡ್ ಎಲ್ಲ ಹೋಗುವಾಗ ವ್ಲಾಗ್ ಮಾಡ್ತಿದ್ದೆ. ಇವಾಗ ನಾವು ಎಲ್ಲಿಗೂ ಹೋಗಲಿಕ್ಕೆ ಸಹ ಟೈಮ್ಸ್ ಇಲ್ಲ. ನಾನಿರುವಾಗ ಅವ್ರು ಇರೋದಿಲ್ಲ, ಅವರಿರುವಾಗ ನಾನು ಇರೋದಿಲ್ಲ, ಆ ಥರ ಇದೆ ಈಗ ಪರಿಸ್ಥಿತಿ. ಇಬ್ಬರು ಸಹ ಡ್ಯೂಟಿಗೆ ಹೋಗ್ತಿದ್ದೇವಲ್ಲ, ಹಾಗೆ ಟೈಮಿಂಗ್ಸ್ ಚೇಂಜ್ ಇರ್ತದೆ. ನಾನು ಬರೋದು ಅವ್ರು ಬರೋದು ಟೈಮಿಂಗ್ಸ್ ಹೋಗೋದು ಎಲ್ಲನೂ ಚೇಂಜ್, ಹಾಗೆ ಆಗೋದಿಲ್ಲ. ಮತ್ತು ಸಂಡೇ ಒಂದು ದಿನ ರಜೆ, ಅವತ್ತು ಇದ್ದುಕೊಂಡು ಮನೆಗೆ ಹೋಗ್ತೇವೆ. ಆಚೆ ಗಂಡನ ಮನೆಗೆ ಹೋಗಬೇಕು, ಅಮ್ಮನ ಮನೆಗೆ ಹೋಗಬೇಕು, ಎರಡೆರಡು ಮನೆ ಎಲ್ಲ ಮೇಂಟೈನ್ ಮಾಡಬೇಕಲ್ಲ. ಹಾಗೆ ಅಂತೂ ಇಂತೂ ತುಂಬ ಬಿಸಿ. ಹಾಗೆ ಗೈಸ್, ವೈಫೈ ರಿಚಾರ್ಜ್ ಖಾಲಿ ಆಗಿದೆ. ನಾನು ವೈಫೈ ರಿಚಾರ್ಜ್ ಹಾಕಲಿಕ್ಕೆ ಅವರಿಗೆ ಕಾಲ್ ಮಾಡಿದ್ದೆ, ಮಾರೆ ಕಾಲ್ ತೆಗಿತಿಲ್ಲ, ಎಂತ ಮಾಡೋದು ಗೊತ್ತಾಗ್ತಿಲ್ಲ. ನನಗೆ ಈಗಲೇ ಬೇಕಿತ್ತು. ಎರಡೆರಡು ಸಿಮ್ ಇದ್ರೆ ಉಂಟಲ್ಲ ತುಂಬ ಕಷ್ಟ ಮೇಲೆ. ಈಗ ಕಾಲ್ ಅದಕ್ಕೆ ಇದಕ್ಕೆ ರೇಟ್ ಸಹ ಹಾಗೆ ಆಗಿದೆ, 300 350 ಎಲ್ಲ. ಓಕೆ, ಇದು ಅಲಸಂಡೆ ಪಲ್ಯ ಎಲ್ಲರಿಗೆ ಮಾಡಲಿಕ್ಕೆ ಗೊತ್ತುಂಟಲ್ಲ, ಅದಕ್ಕೋಸ್ಕರ ತೋರಿಸ್ತಿಲ್ಲ. ಮತ್ತು ಅವತ್ತೊಮ್ಮೆ ಮಾಡಿ ಹಾಕಿದ್ದೆ ಲಾಗ್ಸ್. ಸೊ ಈಗ ಕಣ್ಣಲ್ಲಿ ಬೇರೆ ನೀರು ಬರ್ತಾ ಉಂಟು, ಈರುಳ್ಳಿ ಕಟ್ ಮಾಡಿದ್ದಲ್ಲ, ಹಾಗೆ ಉರಿ 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 ಉರಿತಾ ಉಂಟು ಹಾಗೆ. ಓಕೆ, ಬೇಗ ಬೇಗ ನಾನು ಒಂದು ಮಾಡಿ ಪಲ್ಯ ಮಾಡಿ ಮತ್ತೆ ಬಟ್ಟೆ ಹೊತ್ತು ಕ್ಲೀನಿಂಗ್ ಉಂಟು ಸ್ವಲ್ಪ, ಮತ್ತು ಸೋಂಗು ಇಷ್ಟು ಮಾಡಬೇಕು. ಮತ್ತು ಒಂದು ಸ್ಟಿಚಿಂಗ್ ಇದೆ, ಲೇಸ್ ಒಂದು ಇರಲಿಕ್ಕೆ ಉಂಟು ಡ್ರೆಸ್ಸಿಗೆ. ಹಾಗೆ ಹಾಗೆ ಅದೆಲ್ಲ ಆದ ನಂತರ ಅಷ್ಟೇ ಸ್ವಲ್ಪ ಫ್ರೀ ಆಗೋದು ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ಲಾಗ್ ಜೊತೆ ಭೇಟಿ ಆಗೋಣ. ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು, ಕಮೆಂಟ್ ಮಾಡಿ ಎಲ್ಲರೂ ಕೂಡ ಆಯಿತಾ. ಬಾಯ್ ಬಾಯ್.